ಮೇಡಮ್, ಏನ್ ಅಲ್ಲೇ ನಿಂತ್ಬಿಟ್ರಿ? ನಮ್ಮ ಮನೆಗೆ ಬರಲ್ವಾ? ನೋ ನೋ ನೋ, ಹಾಗೇನಿಲ್ಲ. ಮತ್ತೆ ಬನ್ನಿ, ಪ್ಲೀಸ್ ಕಮ್ ಇನ್. ಓಕೆ. ಹಾಯ್. ಹಾಯ್. ಬನ್ನಿ ಬನ್ನಿ. ಚಂದ್ರಪ್ಪ, ನೀವು ಕಾರ್ ಹತ್ರ ಇರಿ, ನಾನು ಬರ್ತೀನಿ. ಆಯ್ತು, ಬನ್ನಿ ಬನ್ನಿ. ಬನ್ನಿ. ಕೇಶ, ಬನ್ನಿ. ನೋ, ಇಟ್ಸ್ ಓಕೆ. ನಾನು ಟೀನೇ ತಗೋತೀನಿ. ಟೀ ಕುಡಿಯೋದಕ್ಕೆ ನಂಗೆ ಹೊತ್ತು ಗೊತ್ತೇನಿಲ್ಲ. ನೀವು ಎಷ್ಟೊತ್ತಿಗೆ ಟೀ ಕೊಟ್ರು ನಾನು ಬೇಡ ಅಂತ ಹೇಳಲ್ಲ. ವಾವ್, ನೀವು ನಮ್ಮ ಹಾಗೇನೆ. ಈ ಮಾತಿಂದ ತುಂಬಾ ಇಷ್ಟ ಆಗ್ಬಿಟ್ರಿ. ಕೇಶ, ಬಾಯ್ ಕಡೆ. ಮೇಡಮ್ಗೆ ನಾನು ಟೀ ಮಾಡ್ತೀನಿ. ನಾನು ಟೀ ಮಾಡ್ಕೊಡ್ತೀನಿ. ಹೇ, ನಾನು ಮಾಡ್ತೀನಿ ಇರು. ನಮ್ ಕೇಶನ್ಗೆ ಟೀ ಅಷ್ಟೊಂದು ಚೆನ್ನಾಗಿ ಮಾಡಕ್ ಬರಲ್ಲ, ನಾನು ಮಾಡ್ತೀನಿ. ನೀವು ಶುಂಠಿ ಟೀ ಕುಡ್ದಿದ್ದೀರಾ? ಇಲ್ಲ. ಕುಡೀರಿ. ಆಮೇಲೆ ನಿಮ್ಮ ಡ್ರೈವರ್ಗೆ ಆಗಾಗ ನಿಮ್ಮನ್ನ ನಮ್ಮ ವಠಾರಕ್ಕೆ ಕರ್ಕೊಂಡು ಬರ್ಬೇಕಾಗತ್ತೆ. ಜಸ್ಟ್ 2 minutes. ಕಡಕ್ ಶುಂಠಿ ಟೀ ವಿಲ್ ಬಿ ರೆಡಿ. ಚೆನ್ನಾಗಿ ಮಾಡೋ. ಕಳ್ಳ. ನನಗ್ ಟೀ ಮಾಡಕ್ ಬರಲ್ವಾ? ಏಯ್, ಒಂದ್ ಹುಡುಗಿ ಬಂದ ತಕ್ಷಣ ಏನ್ ಬಣ್ಣ ಬದಲಾಯಿಸ್ತಾನೆ. ನಮ್ ಸುಭಾಷ್ ಟೀ ಮಾಡ್ತಾನೆ ಅಂತಂದ್ರೆ ವಟಾರದವರೆಲ್ಲ ಕ್ಯೂ ನಿಂತ್ಕೊಂಡು ಕುಡಿತಾರೆ ಮೇಡಮ್. ಏಯ್, ಚೆನ್ನಾಗ್ ಮಾಡ. ಆಹಾ, ಬಿಸಿ ಬಿಸಿ ಖಡಕ್ ಶುಂಠಿ ಟೀ. ಯಾರ ಮಗಳು ಹಲೋ, ಇದು ನೀನ್ ಕೆಲಸ ಮಾಡೋ ಜಾಗ. ಬೈ ದ ವೇ, ವೆಲ್ಕಮ್. ಥ್ಯಾಂಕ್ ಯು. ಆದರೆ ಇದನ್ನೇ ಸ್ವಲ್ಪ ಖುಷಿಯಿಂದ ಹೇಳ್ಬೋದಿತ್ತಲ್ಲ. ಇವಾಗ ಹೊಸ್ದಾಗಿ ಬಂದಿದ್ಯಲ್ವಾ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಓಕೆ. ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾ? ಇದೇನು ಡಬ್ಬ ಇದು? ಅಷ್ಟು ಗೊತ್ತಿಲ್ಲದೆ ಕೆಲಸಕ್ಕೆ ಸೇರ್ಕೊಂಡಿದ್ಯಾ? ಇದು ಕಂಪ್ಯೂಟರ್. ಓಬಿರಾಯನ್ ಕಾಲದಲ್ಲಿ ಬಳಸ್ತಾ ಇದಾರಲ್ಲ, ಅದಾ ಇದು? ಯಾವ ಮ್ಯೂಸಿಯಂ ಇಂದ ತಂದ್ರಿ? ಏನೋ
ಕಾಲ ಓಡ್ತಿರೋ ಸ್ಪೀಡ್ಗೆ ನೀವುಗಳು ಓಡ್ತಾ ಇಲ್ವಲ್ಲ. ಯಾವುದೋ ಕಾಲದ ಕಂಪ್ಯೂಟರ್ನ ತಂದಿಟ್ಟಿದ್ದೀರಿ. ಇದಕ್ಕಿಂತ ಮ್ಯಾನ್ಯುಯಲ್ ಆಗಿ ಕೆಲಸ ಮಾಡೋದೇ ಬೆಟರ್. ನಿಮ್ಮ ಹತ್ರ ಈ ಕಾಲದ ಕಂಪ್ಯೂಟರ್ ಇಲ್ವಾ? ಏನ್ ತುಂಬಾನೇ ಮಾತಾಡ್ತಿದ್ಯಲ್ಲ. ನಿನ್ಗೋಸ್ಕರ ಸಪ್ರೇಟ್ ಕ್ಯಾಬಿನು HD ಗಳು ಯೂಸ್ ಮಾಡೋ ಸಿಸ್ಟಮ್ ಕೊಡ್ಬೇಕಾ ನಿನ್ಗೆ? ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡು. ಆಕ್ಚುಲ್ ಕೆಲಸ ಮಾಡೋರು ನಾವು, ಆದ್ರೆ ಒಳ್ಳೆ ಕಂಪ್ಯೂಟರ್ಗಳು ಇರೋದು ಮ್ಯಾನೇಜರ್ಗಳ ಹತ್ರ. ಅದಕ್ಕೆ ನಮ್ಮ ಕಂಟ್ರಿ ಹೀಗಿರೋ. ಹೀಗೆ ಓವರ್ ಆಗಿ ಮಾತಾಡ್ತಿದ್ರೆ ಬಂದಿರೋ ಸ್ಪೀಡಲ್ಲೇ ಹೊರಗೋಗ್ತಾ ಇರ್ತೀಯ. ಹುಷಾರ್. ನಿಜಾನೇ ಹೇಳ್ತಿದ್ದೀನಲ್ಲ. AC ರೂಮಲ್ಲಿ ಆರಾಮಾಗಿ ಕೂತು ಬರೀ ಸಿಗ್ನೇಚರ್ ಮಾಡೋದಕ್ಕೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಕಂಪ್ಯೂಟರ್ಗಳು? ನಮ್ಮಂಥರ ಕೆಲಸ ಸುಲಭ ಆಗೋದಕ್ಕೆ ಒಳ್ಳೆ ಸಿಸ್ಟಮ್ಗಳು ಬೇಕು. ಆಗ ಕೆಲಸನೂ ಬೇಗ ಆಗತ್ತೆ, ಆಫೀಸ್ಗೂ ಒಳ್ಳೇದಾಗತ್ತೆ. ಅಗತ್ಯ ಎಲ್ಲಿದೆಯೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ವಾ? ಬಾಸ್ ಎಲ್ಲಿ? ಐ ಟಾಕ್ ಟು ದ ಬಾಸ್. ಬಾಸ್ ಹತ್ರ ಮಾತಾಡ್ತೀಯಾ? ಜಲಂಧರ್ ಸರ್ ಕ್ಯಾಬಿನಲ್ಲ ಇದ್ದಾರೆ, ಹೋಗಿ ಮಾತಾಡು. ನಾನು ಹೋಗಿ ಮಾತಾಡಿ ಬರ್ತೀನಿ. ನನಗೋಸ್ಕರ ಒಂದು ಕಪ್ ಟೀ ರೆಡಿ ಇಟ್ಟಿರು. ಬಿಸಿ ಇಟ್ಟು. ಏನಪ್ಪ ದೊರೆ, ಹೋಗ್ಬೇಕಾದ್ರೆ ಅರೇಬಿಯನ್ ಕುದುರೆ ತರ ಹೋದೆ, ಬರ್ಬೇಕಾದ್ರೆ ಮರುಭೂಮಿಯಿಂದ ಬಂದು ನಂಗೆ ಬರ್ತಿದ್ಯಾ? ನಮ್ಮ ಬಾಸ್ಗೆ ಜಾಸ್ತಿ ಮಾತಾಡೋರು ಕಂಡ್ರೇನೆ ಆಗಲ್ಲ. ಅಂಥದ್ರಲ್ಲಿ ನೀನು ಅವ್ರಿಗೆ ಹೋಗಿ ಅಡ್ವೈಸ್ ಮಾಡ್ತೀಯ. ಅನುಭವಿಸು. ಏನು ಇಷ್ಟೊತ್ತಾದ್ರೂ ಕಂಪ್ಯೂಟರ್ ಸ್ಟಾರ್ಟೇ ಆಗ್ತಿಲ್ಲ? ಹಲೋ. ಏನಂದ್ರು ಬಾಸು? ಮರ್ಯಾದಾಗ ನಾನು ಹೇಳಿದ್ ಕೇಳಿದ್ದಿದ್ರೆ ಉಗಿಸ್ಕೊಳ್ಳೋದು ತಪ್ತಿತ್ತಾ? ಉಗಿಸ್ಕೊಂಡಿದ್ರಿಂದ ನನಗೇನು ಲಾಸ್ ಇಲ್ಲ. ಆದರೆ ನನ್ನ ಸಲಹೆ ಬೇಡ ಅಂತಂದ್ರಲ್ಲ, ಅದರಿಂದ ನಿಮ್ಮ ಬಾಸ್ಗೆ, ಈ ಕಂಪ್ನಿಗೇನೆ ಲಾಸ್. ನನಗೇನು ಮಾಡೋಕ್ಕಾಗಲ್ಲ. ಅನುಭವ. ಹೋ, ಏನೋ ಕಿಸ್ತು ದಬ್ಬಾಕಿ ಕೆಲಸ ತಗೊಂಡಿರೋ ಥರ ಆಡ್ತಾ ಇದ್ಯಾ. ನೀನೇ ಇನ್ನೊಬ್ರು ಇನ್ಫ್ಲುಯೆನ್ಸ್ ಅಲ್ಲಿ ಇಲ್ಲಿರೋದು. ಏನೋ ಆ ಮೇಡಮ್ ಹೇಳಿದ್ದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ಗೆ ಈ ಕೆಲಸ ಕೊಟ್ಟಿರೋದು. ಅದು ಅವ್ರ ಮೇಲಿರೋ ಗೌರವದ ಕಾರಣಕ್ಕೆ. ನೀನ್ ಇಲ್ಲಿರೋದೇ ಹೆಚ್ಚು, ಅಂಥದ್ರಲ್ಲಿ ಅಡ್ವೈಸ್ ಬೇರೆ ಮಾಡ್ತೀಯ. ಮೇಡಮ್? ಯಾವ ಮೇಡಮ್? ಗೊತ್ತಿಲ್ದಂಗೆ ನಾಟಕ ಮಾಡಬೇಡ. ರಾಜನಂದಿನಿ ಮೇಡಮ್, ವರ್ಧನ್ ಸಂಸ್ಥೆಯ CEO. ಅವ್ರ ಕಂಪ್ನಿ ಜೊತೆ ನಮ್ಮ ಕಂಪ್ನಿ ಟೈಅಪ್ ಆಗ್ತಿದೆ. ಇಂಥ ಟೈಮಲ್ಲಿ ಅವ್ರ ಮಾತನ್ನ ತಳ್ಳಹಾಕೋದು ಬೇಡ ಅನಿಸ್ತೇನೋ ನಮ್ಮ ಬಾಸ್ಗೆ. ಸೊ ನಮ್ಮ ಬಾಸ್ ಸೇಫ್ ಆಗೋದಕ್ಕೆ ನಿನ್ಗೆ ಈ ಕಂಪ್ನಿಲಿ ಕೆಲಸ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ನಿನ್ನ ಯೋಗ್ಯತೆ ಏನೂ ಇಲ್ಲ. ಆಕೆ ವರ್ಧನ್ ಸಂಸ್ಥೆಯ CEO ನ? ನಾನು ರಾಜನಂದಿನಿ ಅವ್ರ ಚಿತ್ರ ನೋಡಿದ್ದೇನೆ ಹೊರತು ಅವ್ರ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ. ಆದ್ರೂ ಅವ್ರು ನನ್ನ ಕನ್ಸಲ್ಲಿ ಬರ್ತಿದ್ದಾರೆ. ನನಗೆ ಪರಿಚಯನೇ ಇಲ್ದಿರೋ ಚಂದ್ರಪ್ಪ, ರಾಜವರ್ಧನ್ ಸಾಹೇಬ್ರು, ಇವರೆಲ್ಲ ಯಾಕೆ ನನ್ನ ಕನ್ಸಲ್ಲಿ ಬರ್ತಿದ್ದಾರೆ? ಯೋಚಿಸಿದಷ್ಟು ತಲೆ ನೋವುತ್ತಿದೆ. ಜಲಂಧರ್ ಸರ್ ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ.
ಇದ್ರ ಬಗ್ಗೆ ಅವರನ್ನೇ ಕೇಳಬೇಕು. ಇವತ್ತೇನೇ ಆಗ್ಲಿ ಅವ್ರನ್ನ ಭೇಟಿ ಆಗೇ ಆಗ್ತೀನಿ. ನಾನೇ ಅವ್ರ ಜಾಗಕ್ಕೆ ಹೋಗ್ತೀನಿ. ಕಾರಲ್ಲಿ ಬೇಡ, ಮನೇಲಿ ಡೌಟ್ ಬರುತ್ತೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದೇ ಸರಿ. ಇಷ್ಟೊತ್ತಲ್ಲಿ ಡೋರ್ ಓಪನ್ ಮಾಡಿದವ್ರು ಯಾರು? ಇನ್ಯಾರು ಇರ್ತಾರೆ? ಇಷ್ಟೊತ್ತಲ್ಲಿ ಓಡಾಡೋದಂದ್ರೆ ಅದು ಒಬ್ರೆ, ಅದು ಬ್ರೋ ಇನ್ಲೋ. ಇಷ್ಟೊತ್ತಲ್ಲಿ ಅದು ಎಲ್ಲಿ ಓಡಾಡ್ತಾರೋ ಏನೋ ಅಪ್ಪ. ಒಂದಲ್ಲ ಒಂದಿನ ಕಣ್ಣು ಹಿಡ್ದೇ ಹಿಡಿತೀನಿ. ಯಾಕೆ ಜಲಂಧರ್ ಸರ್ ಕಾಲ್ ರಿಸೀವ್ ಮಾಡ್ತಿಲ್ಲ? ಛೆ. ಅಯ್ಯೋ, ರಮ್ಯಾ ಕಾಲ್ ಹೊರಟೋಯ್ತು. ಇಷ್ಟೊತ್ತಲ್ಲಿ ಕಾಲ್ ಬಂದಿದ್ ನೋಡಿದ್ರೆ ಅವಳು ಗಾಬರಿ ಆಗ್ತಾಳೆ. ಹಲೋ ಅನು, ಕಟ್ ಮಾಡ್ಬಿಟ್ಲಾ? ಜುಳಿನ್ ಮಿಸ್ ಕಾಲ್ ಕೊಟ್ಲಾ? ರಮ್ಯಾ, ಅನು ಕಾಲ್ ಮಾಡಿದ್ಲಾ? ಹ್ಞೂ ಕಣೋ, ಆದ್ರೆ ರಿಸೀವ್ ಮಾಡೋ ಅಷ್ಟೊತ್ತು ಕಟ್ ಮಾಡ್ಬಿಟ್ಲು. ಗೊತ್ತಲ್ಲ, ಏನಾದ್ರೂ ಪ್ರಾಬ್ಲಮ್ಮಾ? ಗೊತ್ತಾಗ್ತಿಲ್ಲ ಕಣೋ. ರಿಟರ್ನ್ ಕಾಲ್ ಮಾಡ್ಲಾ ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಜಲಂಧರ್ ಸರ್ ನಂಬರ್ ಸ್ವಿಚ್ ಆಫ್ ಆಗಿಲ್ಲ ಅಂದ್ರೆ ಅವ್ರು ಇದೇ ನಂಬರೇ ಬಳಸಿದಾರೆ ಅಂತ ಅಲ್ವಾ? ಆದ್ರೆ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಹ್ಞೂ ಕಣೋ, ಆದ್ರೆ ರಿಸೀವ್ ಮಾಡೋ ಅಷ್ಟೊತ್ತು ಕಟ್ ಮಾಡ್ಬಿಟ್ಲು. ಇಷ್ಟೊತ್ತಲ್ಲ, ಏನಾದ್ರೂ ಪ್ರಾಬ್ಲಮ್ಮಾ? ಗೊತ್ತಾಗ್ತಿಲ್ಲ ಕಣೋ. ರಿಟರ್ನ್ ಕಾಲ್ ಮಾಡ್ಲಾ ಬೇಡವಾ ಅಂತ ಕನ್ಫ್ಯೂಸ್ ಆಗ್ತಿದೆ. ಅದ್ ಸರಿ, ಅನುನೇ ಕಾಲ್ ಮಾಡಿದ್ರು ಅಂತ ನಿಂಗೆ ಗೊತ್ತಾಯ್ತು? ಅದಂಗೇನೆ, ಅನು ಕಾಲ್ಗೋಸ್ಕರ ನಾನು ಪ್ರತಿ ಕ್ಷಣ ಕಾಯ್ತೀನಿ ರಮ್ಯಾ. ಅವಳಲ್ಲಿ ಹೇಗಿದ್ದಾಳೋ, ಏನ್ ಮಾಡ್ತಿದ್ದಾಳೋ ಅನ್ನೋದೇ ತಲೆಯಲ್ಲಿ ಓಡ್ತಿರುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೂ ಅನುಗೂ ಅವತ್ತೇ ಮದ್ವೆ ಆಗ್ಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಲೇ, ಏನೋ ನೀನು ಅರ್ಧ ನಿದ್ದೆಲ್ಲಿ ಎದ್ ಬಂದ್ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲ? ನಾನ್ ತಮಾಷೆಗೋ ಅಥವಾ ಬರೀ ಮಾತುಗೋ ಹೇಳ್ತಿಲ್ಲ ರಮ್ಯಾ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ಅನುನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೆ. ಅನುನ ಮದ್ವೆ ಆಗಿದ್ರೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಂಗ್ ನೋಡ್ಕೋತಿದ್ದೆ. ಅವಳಿಗೆ ಹರ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ಅವಳಿಗಿರೋ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಅವಳಿಗೆ ಕೇವಲ ಹರ್ಟ್ ಆಗ್ತಿದೆ ಅನ್ನಿಸ್ತಿಲ್ಲ. ಹೊರಗಿಂದ ಅರಮನೆ ತರ ಕಾಣೋ ನರಕದಲ್ಲಿ ಬದುಕ್ತಿದ್ದಾಳೆ ಅನ್ನಿಸ್ತಿದೆ. ಅವಳು ನನ್ನ ಹುಡುಗಿ. ಕೋಟಿ ಬೆಲೆ ಬಾಳೋದಂತೂ ಕೊಡ್ಸಕ್ ಆಗ್ತಿರ್ಲಿಲ್ಲ. ಆದ್ರೆ ಅವಳು ಆಸೆ ಪಟ್ಟಾಗ ಐಸ್ ಕ್ರೀಮು, ಚಾಕ್ಲೇಟು ಕೊಡಿಸ್ತಿದ್ದೆ. ಕಷ್ಟ ಆದ್ರೆ ನನ್ನ ಪಾಲಿಂದು ಅವಳಿಗೆ ಕೊಡ್ತಿದ್ದೆ. ಆಗ ಅವಳು ಖುಷಿಯಾಗಿರ್ತಿದ್ಲು. ಪ್ಲೀಸ್ ಕಣೋ, ನೀನ್ ಹಿಂಗೆಲ್ಲ ಮಾತಾಡ್ಕೊಂಡು ಓಡಾಡ್ತಿರ್ಬೇಡ. ಈಗಿರೋ ಸಮಸ್ಯೆಗಳಿಗೆ ನಿನ್ಗೋಳು ಸೊಲ್ಯೂಷನ್ ಅಲ್ವೇ ಅಲ್ಲ. ಇರ್ಬೋದು, ಆದ್ರೆ ಅವಳಲ್ಲಿಂದ ಓಡ್ ಬಂದ್ರೆ ನನ್ ಮನೆ, ನನ್ ಮನ್ಸಿನ ಬಾಗ್ಲು ಅವಳಿಗೋಸ್ಕರ ಸದಾ ಓಪನ್ ಇರುತ್ತೆ.
ಹಿಂಗೆಲ್ಲ ಅಪ್ಪಿತಪ್ಪಿನೂ ನೀನ್ ಅವಳ ಮುಂದೆ ಮಾತಾಡ್ಬೇಡ. ನೀನ್ ಮಾಡೋ ಸಹಾಯಕ್ಕೆ ಬೇರೆನೆ ಅರ್ಥ ಉಟ್ಕೊಳ್ಳುತ್ತೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಸಹಾಯ ಮಾಡ್ತಿದ್ಯಾ ಅನ್ನೋ ತರ ಆಗುತ್ತೆ. ತಪ್ಪು ಕಣೋ. ನನಗೆ ಗೊತ್ತು, ನಾನು ನಿನ್ನ ಹತ್ರ ಮಾತ್ರ ಹೇಳ್ತಿದ್ದೀನಿ. ಇಷ್ಟಪಟ್ಟಿದ್ದ ಹುಡುಗಿ ಇನ್ನೊಬ್ಬನ್ ಮದ್ವೆ ಆಗಿ ಕಷ್ಟ ಅನುಭವಿಸ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅವಳ ಜೊತೆ ತಾನು ಕಷ್ಟ ಅನುಭವಿಸ್ತಾನಲ್ಲ ಅಂತೊಂದ್ ಪ್ರೀತಿ ಶಾಶ್ವತ ರಮ್ಯಾ. ನನ್ ಪ್ರೀತಿ ಶಾಶ್ವತ. ಆದ್ರೆ ಇದನ್ನೆಲ್ಲ ಮನ್ಸಲ್ಲೇನೋ ಇಟ್ಕೊಂಡಂತೂ ಮಾಡ್ತಿಲ್ಲ. ಅನುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಅವಳು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಸರಿ ಕಣೋ, ಇವಾಗ ನಾನು ಏನ್ ಮಾಡೋದು ಅಂತ ಹೇಳು. ಅವಳಿಗೆ ರಿಟರ್ನ್ ಕಾಲ್ ಮಾಡೋದಾ ಬೇಡ್ವಾ? ಅಕಸ್ಮಾತ್ ನಾವ್ ಅವಳಿಗೆ ಕಾಲ್ ಮಾಡಿ ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ, ಅವಳಲ್ಲಿ ಮಾತಾಡೋಕ್ ಆಗದೆ ಇರೋ ಪರಿಸ್ಥಿತಿಲಿದ್ರೆ? ಟ್ರೈ ಮಾಡು ರಮ್ಯಾ. ಮಾತಾಡೋ ಪರಿಸ್ಥಿತಿಲಿ ಅವಳು ಇಲ್ಲ ಅಂದ್ರೆ ಅವಳು ರಿಸೀವ್ ಮಾಡಲ್ಲ ಅಷ್ಟೇ, ಸಿಂಪಲ್. ಅನು, ಹೇಳಿ ಅಕ್ಕ. ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್ನ ಬ್ರೇಕ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಬಟ್ ನಾನು ಇನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ನೀನು ಯಾವುದೋ ಪ್ರಾಬ್ಲಮಲ್ಲಿದೆಯಾ. ಬಟ್ ಒಂದು ವಿಷಯ ನೆನ್ಪಿಟ್ಕೊ, ಯಾವತ್ತಾದ್ರೂ ನಿನಗೆ ನನ್ನ ಅಗತ್ಯ ಇದೆ ಅಂತ ಅನ್ಸಿದ್ರೆ ಐ ಆಮ್ ವಿತ್ ಯು. ಅಂಡ್ ಒನ್ ಮೋರ್ ಥಿಂಗ್, ಐ ಲವ್ ಮೈ ಸೆಲ್ಫ್. ನಿನಗೋಸ್ಕರ ನನ್ನ ನಿದ್ದೆನ ಕಾಂಪ್ರಮೈಸ್ ಮಾಡಿ ಬಂದಿದ್ದೇನೆ. ಈಗ ಹೋಗಿ ನಾನು ಮಲ್ಕೋತೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಗುಡ್ ನೈಟ್. ಈ ಸಲ ನಾನು ನಿನಗೆ ಕೊಡೋ ಗಿಫ್ಟು ನಿನ್ನ ಪರಿಶ್ರಮಕ್ಕೆ ಸಲ್ಲಬೇಕಾಗಿರೋ ಗೌರವನೇ ನಂದಿನಿ. ನೀನೇ ಶುರು ಮಾಡಿದ ಟೆಕ್ಸ್ಟೈಲ್ ವಿಂಗ್ ಈಗ ನಾವು ಊಹೆಗೂ ಮೀರಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆ. ಇವತ್ತಿಂದ ವರ್ಧನ್ ಟೆಕ್ಸ್ಟೈಲ್ನ ನಾನು ರಾಜನಂದಿನಿ ಟೆಕ್ಸ್ಟೈಲ್ ಅನ್ನೋ ಹೆಸರಿನ ಜೊತೆ ರೀಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀನಿ. ಇವತ್ತದನ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾ ಇದ್ದೀನಿ. ನಂದು ಇದು ನಿನ್ ಬರ್ಡೇಗೆ ಸರ್ಪ್ರೈಸ್. ಇನ್ಮೇಲೆ ಮಾರ್ಕೆಟ್ ನಲ್ಲಿ ಹೊಸ ಅಲೆ ಶುರುವಾಗುತ್ತೆ ನೋಡು, ರಾಜನಂದಿನಿ ಸಾರಿ. ಅಪ್ಪ ಸೀರಿಯಸ್ಲಿ ಇದೆಲ್ಲ ಬೇಕಾಗಿರ್ಲಿಲ್ಲ. ನೋನು, ನೀನು ಹೀಗೆಲ್ಲ ಹೇಳೋಗಿಲ್ಲ. ಮೊದಲೇ ನೀನು ಹೇಳಿದ್ರೆ ನೀನು ಬೇಡ ಅಂತೀಯ ಅನ್ನೋ ಕಾರಣಕ್ಕೆ ಇದನ್ನು ಗುಟ್ಟಾಗಿಟ್ಟಿದ್ದೆ.
ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮಗಳೇ. ರಾಜನಂದಿನಿ ಕೇವಲ ಹೆಸರಲ್ಲ, ಇಟ್ಸ್ ಎ ಬ್ರ್ಯಾಂಡ್ ಫ್ರಮ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ದಿಸ್ ಮೀನ್ಸ್ ಅ ಲಾಟ್. ನಂಗೆ ಆಶೀರ್ವಾದ ಮಾಡಿ. ಸಾಹೇಬ್ರ ಅಮ್ಮಾಜಿ ಎಲ್ಲರೂ ಅದಾರೇನ್ರಿ? ಗುಡಿಗೆ ಹೊಂಟಾರ? ಏನ್ ವಿಶೇಷ? ಇವತ್ತು ನಂದಿನಿ ಅವರ ಹೊಡೆದಬ್ಬ ಅಲ್ವೇನ್ರಿ? ನೀವು ಅದಕ್ಕೆ ಬಂದೇರಿ ಅಂತ ಅನ್ಕೊಂಡೆ. ಅದಕ್ಕೆ ಬನ್ನಿರಿ. ಅದು ಏನಂತಂದ್ರೆ ಎಷ್ಟೋ ದಿವಸದ ಮೇಲೆ ಆಕಿಗೆ ನೋಡೋ ಸಂಭ್ರಮದಾಗ ಗಿಫ್ಟ್ ಕಾರ್ನ್ಯಾಗ ಬಿಟ್ಟು ಬಂದಿದ್ದೀನಿ ನೋಡ್ರಿ. ಅವರು ಗುಡಿಗೆ ಹೋಗೋದು ನನಗೆ ಗೊತ್ತಿದ್ದಿಲ್ಲ. ನಾನು ಆಮೇಲೆ ಸಿಗ್ತೀನಿ. ಇಲ್ರಿ, ಗಿಫ್ಟ್ ನಾನ ತರ್ತೇನೆ, ನೀವು ಬರ್ರಿ. ಬೇಡ 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 ಬೇಡ, ಅವ್ರು ಗುಡಿಗೆ ಹೊಂಟಾರ, ಹೋಗಿ ಬರ್ಲಿ. ನನ್ನಿಂದಾಗೆ ಅದು ತಪ್ಪಬಾರ್ದು ನೋಡ್ರಿ. ಮತ್ತ ನಾನು ಬಂದಿದ್ದ ಅವ್ರಿಗೆ ಹೇಳ್ಬೇಡ್ರಿ. ನಾನು ಆಕಿಗೆ ಸರ್ಪ್ರೈಸ್ ಕೊಡ್ಬೇಕ್ರಿ. ಸರಿ, ನಾ ಬರ್ತೀನಿ. ಅವ್ರು ಬಂದೇ ಬರ್ತಾರೆ, ಆದರೆ ನಾನು ಇಲ್ಲಿರೋದು ಬೇಡ. ಇಲ್ಲಿದ್ರೆ ಅವ್ರ ಕಣ್ಣು ಕಾಣಿಸ್ಕೋತೀವಿ. ಬರಲ್ಲ ಬಿಡ, ಬಂದೇ ಬರ್ತಾರೆ. ಈ ಬರಲ್ಲ ಕಣ, ಬರ್ತಾರೆ. ಬರಲ್ಲ ಅಂದ್ರೆ ಕೇಳೋದೇ ಇಲ್ವಲ್ಲ ನೀವು. 3, 2, 1. ಎಲ್ಲಪ್ಪ ಅಲ್ಲಿ ನೋಡಪ್ಪ. ಇನ್ನೊಂದ್ಸತಿ ಯೋಚನೆ ಮಾಡಿ, ಆಮೇಲೆ ಬೇಕಾದ್ರೆ ಫೀಲ್ ಮಾಡ್ಕೊಳ್ಳಿ. ಐ ನೆವರ್ ವೇಸ್ಟ್ ಮೈ ರೆಕಮೆಂಡೇಶನ್. ದೇವಸ್ಥಾನಕ್ಕೆ ಬರೋದ್ ಬಂದಿದ್ದೀರಿ, ದೇವ್ರ ದರ್ಶನ ಮಾಡೋದ್ರಲ್ಲಿ ಅಭ್ಯಂತರ ಇಲ್ಲ ತಾನೆ? ನೀವು ಮುಂದುವರಿಸಿ. ನೀವು ನಿಮ್ಮ ಮನೆ ಮಂದಿ ಜೊತೆ ಬಂದಿದ್ದೀರಿ ಅಂತ ಅನ್ಸುತ್ತೆ ಅಲ್ವಾ? ಯು ಕ್ಯಾರಿ ಆನ್. ನೀವು ಆಗಾಗ ಇಲ್ಲಿಗೆ ಬರ್ತಿರ್ತೀರಾ ಅಥವಾ ಇವತ್ತೇನಾದ್ರೂ ವಿಶೇಷನಾ? ವಿಶೇಷ ಏನೂ ಇಲ್ಲ, ನಾನು ಹುಟ್ಟಿದ್ದೀನಿ ಅಷ್ಟೇ. ಅರೆ, ಇದಕ್ಕಿಂತ ವಿಶೇಷ ಇನ್ನೇನಿದೆ? ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಪ್ರದಕ್ಷಿಣೆ ಹಾಕಕ್ಕೆ ಇಷ್ಟೊತ್ತಾ? ಸುಭಾಷ್ ಸಿಕ್ಕಿದ್ರಮ್ಮ. ಸುಭಾಷ್? ಅದೇ ಹೇಳಿದ್ನಲ್ಲ, ಆಟೋನಲ್ಲಿ ಸಿಕ್ಕಿದ್ರು ಮತ್ತೆ ಜಲಂಧರ್ ಸರ್ ಆಫೀಸ್ನಲ್ಲಿ ಸಿಕ್ಕಿದ್ರು ಅಂತ, ಅವ್ರ ಜೊತೆ ಮಾತಾಡ್ತಿದ್ದೆ.
ಅರ್ಚಕರೇ, ಈ ವರ್ಷದೊಳಗೆ ನಮ್ಮ ನಂದಿನಿ ಮದುವೆ ಮಾಡಿಸ್ಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಗೆ ಗೊತ್ತಿರೋರಲ್ಲಿ ಒಳ್ಳೆ ಹುಡುಗ ಇದ್ರೆ ಒಂದು ಮಾತು ತಿಳಿಸಿ. ನಾನು ಸಾಕಷ್ಟು ಕಡೆ ವಿಚಾರಿಸಿದ್ದೀನಿ. ನಾನು ನೋಡ್ತೀನಿ ಸಾಹೇಬ್ರೆ, ಒಳ್ಳೆ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಅಷ್ಟಕ್ಕೂ ನಮ್ಮ ಚಿಕ್ಕಮ್ಮವ್ರನ್ನ ಬೇಡ ಅನ್ನೋ ಗಂಡು ಯಾರ ತಾನೇ ಇರ್ಲಿಕ್ಕೆ ಸಾಧ್ಯ ಹೇಳಿ? ಸಿಗ್ತಾರೆ. ಆರತಿ ಮಾಡಿ. ಸರ್ವೇಷಾಂ ಸಹ ಕುಟುಂಬಾನಾಂ ಸಕಲ ಕ್ಷೇಮಾಭಿವೃದ್ಧ್ಯರ್ಥಂ ಮಹಾಲಕ್ಷ್ಮೀ ದೇವತಾಯಾಃ ಅಷ್ಟೋತ್ತರ ಪೂಜಾದಿಕಂ ಕರ್ಮಕರಿ ಸಮರ್ಪಯಾಮಿ. ಮಂಗಳ ನಿರಾಜನಂ ದರುಶಯಾಮಿ. ಓಂ ಪರ್ಯಾಭ್ಯಾನಂತರಾಯಾಯ ಸರ್ವತೋಮೋದಿನ ನಿನ್ನ ಒಪ್ಪೋದೇನು ದೊಡ್ಡ ವಿಷಯ ಅಲ್ಲ ಅರ್ಚಕರೇ, ಆದರೆ ಇವಳು ಸಮನಾಗಿರೋ ಸಿಗೋದೇ ದೊಡ್ಡ ಸವಾಲು. ಈ ವಿಷಯದಲ್ಲಂತೂ ನಾನು ಸ್ವಲ್ಪ ಸ್ಟ್ರಿಕ್ಟೆ. ನನ್ನ ಮಗಳಿಗೆ ತಕ್ಕಂಥ ವರನೇ ಆಗಬೇಕು. ಗುಣದಲ್ಲಿ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆ ಇದ್ರೂ ನಾನು ಒಪ್ಪಲ್ಲ. ಮಗಳನ್ನ ಒಪ್ಸೋದು ಕಷ್ಟ ಅಲ್ಲ ಅರ್ಚಕ್ರೆ, ಇವ್ರನ್ನ ಒಪ್ಸೋದೇ ಕಷ್ಟ. ಸಿಗ್ತಾರೆ ಅಮ್ಮಾಜಿ, ಒಳ್ಳೆ ವರನೇ ಸಿಗ್ತಾರೆ. ನಮ್ಮೂರ್ ಕಡೆ ಒಂದು ಮಾತಿದೆ, ಮುಚ್ಚು ಬಾಯಿ. ಒಬ್ಬನಿಗೆ ಹುಡುಗಾರನೇ ಸರಿಯಾಗಿ ನಿಲ್ಲಲ್ವಂತೆ. ಅಂಥವನು ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಊರಿಗೆ ಸುಂದರಿಯಾಗಿರ್ಬೇಕು ಅನ್ನಂತೆ. ಕೇಶ್ಯ, ನೋಡ ಎಂಥ ಸಾಹಸ ಕೈ ಹಾಕ್ತಾ ಇದೀಯ ಅಂತ. ಇವ್ರನ್ನ ಮದುವೆ ಆಗ್ತೀನಿ ಅಂತ ನೀ ಏನಾದ್ರು ಹೊರಟ್ರೆ ಖಂಡಿತ ನಿನ್ ಜೋಕರ್ ಆಗ್ಬಿಡ್ತೀಯ ಕಣೋ. ಈ ಮಾತನ್ನ ನೆನಪಿಟ್ಕೋ ಕೇಶ. ನಾನು ಇವಳು ಕೊರಳಿಗೆ 3 ಗಂಟೆ ಹಾಕದ ಮೇಲೆ ಜೋಕರ್ ಯಾರಂತ ನಿನಗೆ ಗೊತ್ತಾಗುತ್ತೆ. ನನ್ನ ಸುಂದರಿನ ನೋಡು. ಜೊತೆಯಲ್ಲಿ